103 ವರ್ಷದ ಹಿರಿಯರು. ಚನ್ನಬಸಯ್ಯ ಗುಬ್ಬಿ ಅಂತ ಅವ್ರ ಹೆಸರು. ರಂಗಭೂಮಿ ಕಲಾವಿದರು. ಶುಗರ್ ಇಲ್ಲ, BP ಇಲ್ಲ, ಅದೇನೇನೋ ಕಾಯಿಲೆ ಎಂಥದ್ದು ಇಲ್ಲ. ಅವ್ರು ಈಗ್ಲೂ ನಾನು ಹೋಗ್ತೀನಿ ನಾಟಕ ಮಾಡ್ತೇನೆ, ಇವ್ರು ಯಾರು ಬಿಡೋದೇ ಇಲ್ಲಪ್ಪ ನನ್ನ ಅಂತ ಮನೆಯವ್ರಿಗೆಲ್ಲ ಬೈತಾರೆ. ಅವರು 4 ತಾಸು ಕೂತು ಅವ್ರ ನಾಟಕದ ಕಂಪ್ನಿ ದಿನಗಳು ಹೇಗಿತ್ತು ಏನು ಎಲ್ಲ ಹೇಳಿ 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 4 ಅವರ್ ಆದಮೇಲೆ ಇಷ್ಟು ಚೆನ್ನಾಗಿ ಕೇಳಿಸ್ಕೊತಿಲ್ಲ, ನಿನ್ನ ಹೆಸರೇನು ಅಂದರು. ಸರ್ ನನ್ನ ಹೆಸರು ಪರಮೇಶ್ವರ ಅಂತ ಸರ್, ಕಲಾ ಮಾಧ್ಯಮ. ನೀನು ಚೆನ್ನಾಗಿ ಕೇಳಿಸ್ಕೊತೀನಿ, ಉದ್ಧಾರ ಆಗ್ತೀವಿ ಹೋಗೋರು. ಏನನ್ಸುತ್ತೆ 5 ವರ್ಷದಿಂದ ನೀವು ಸ್ಟಾರ್ಟ್ ಮಾಡಿದಾಗ ಜನಗಳು ಅಥವಾ ನಿಮ್ಮ ಸುತ್ತಮುತ್ತ ಕಲಾ ಮಾಧ್ಯಮ ಯೂಟ್ಯೂಬ್ ಅಂತ ಕೊಡ್ತಿದ್ದಂತಹ ರೆಸ್ಪೆಕ್ಟ್ಗೂ ಇವತ್ತು ಪರಂ ಅಥವಾ ಕಲಾ ಮಾಧ್ಯಮ ಅದ್ರಲ್ಲಿ ಸಿಗುವಂತಹ ರೆಸ್ಪೆಕ್ಟ್ಗೂ ಜನ ಸೋಷಿಯಲ್ ಮೀಡಿಯಾ ನೋಡ್ತಿರುವಂತಹ ರೀತಿ ಹೇಗೆ ಬದಲಾಗಿದೆ? ತುಂಬ ಚೆನ್ನಾಗಿ ಬದಲಾಗಿದೆ. ಇವತ್ತು ಜನ ಅದನ್ನು ಭಾಳ ಗಂಭೀರವಾಗಿ ತೊಗೊಂಡಿದ್ದಾರೆ, ಗೌರವಿಸ್ತಾರೆ. ನನ್ನ ಸೋದರ ಆಟೋ ಚಾಲಕರಿಂದ ಹಿಡಿದು, ನನ್ನ ಅಣ್ಣ ತಮ್ಮಂದರಾದಂತಹ ಹೋಟೆಲ್ ಕಾರ್ಮಿಕರಿಂದ ಹಿಡಿದು, ವಿಶ್ವವಿದ್ಯಾಲಯದ ಪ್ರೊಫೆಸರ್ಸ್ವರೆಗೂ, IAS IPSವರೆಗೂ, ಮಾಜಿ ಮುಖ್ಯಮಂತ್ರಿಗಳು SM ಕೃಷ್ಣ ಅವರು ನಮ್ಮ ಸಬ್ಸ್ಕ್ರೈಬರ್ ಆಗಿದ್ದರು. ಅಲ್ಲಿವರೆಗೂ ಬಹಳ ವೆರೈಟಿ ಆಫ್ ಪೀಪಲ್, ಹೆಣ್ಮಕ್ಳು ಸೇರಿಸಿ ಭಾಳ ಗೃಹಿಣಿಯರಿಂದ ಹಿಡಿದು ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯದ ಕುಲಪತಿ ಹೆಣ್ಮಕ್ಳವರೆಗೂ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಹಾಗಾಗಿ ನನಗದು ಭಾಳ ಸಂತೋಷ. ಎಲ್ಲೇ ಹೋದ್ರೂ ಪ್ರತಿಯೊಬ್ಬರು ನಿಲ್ಲಿಸ್ತಾರೆ, ಮಾತಾಡಿಸ್ತಾರೆ. ಎಷ್ಟೋ ಸಲ ನನಗೆ ಹೋಟ್ಲಲ್ಲಿ ಬಿಲ್ ಕೊಡೋಕೆ ಬಿಡಲ್ಲ, ಬೇಡ ಅಂದರೆ ಒತ್ತಾಯ ಮಾಡಿ ಟೀ ಕುಡಿಸ್ತಾರೆ. ಎಂಥ ಪ್ರೀತಿ ಅಲ್ಲ ನೋಡಿ, ಮೊನ್ನೆ ಒಂದು ಭಾಳ ಒಳ್ಳೆ ಇನ್ಸಿಡೆಂಟು ನಂಗೆ ಆಶ್ಚರ್ಯ ಆಗ್ಬಿಡ್ತು. ಡಿ ವಿ ಗುಂಡಪ್ಪನವರು ಮೊಮ್ಮಗ ಇದ್ದಾರೆ, ನಟರಾಜನ್ ಅಂತ. ಅವ್ರ ಮನೆ ಇಲ್ಲಿ ವಿಜಯನಗರದ ಹತ್ರ ಎಲ್ಲೋ ಇದೆ, ವಿಜಯನಗರದ ಹತ್ರ. ಅವ್ರ ಮನೆಗೆ ಅವ್ರ ಲೊಕೇಶನ್ ಕಳಿಸಿದ್ರು ನನಗೆ. ಅವ್ರ ಮನೆಗೆ ಹೋದೆ ನಾನು. ಅಲ್ಲಿ ಒಂದು ಸಣ್ಣ ಕನ್ಫ್ಯೂಷನ್ ಏನಾಗೋಯ್ತು ಅಂತಂದರೆ, ಅವ್ರ ಮನೆಗೆ ಹೋದಾಗ ಅವರ ಮನೆಯಿಂದ 3ನೇ ಮನೆಗೆ ಹೋಗ್ಬಿಟ್ಟಿದ್ದೀನಿ. ಲೊಕೇಶನ್ ಹಂಗೆ ಆಗ್ಬಿಡುತ್ತಲ್ಲ, ಒಂದು 30-40 ಮೀಟರ್ ದೂರ ಆಗ್ಬಿಡುತ್ತಲ್ಲ. ನಾನು ಹೋದೆ ಅಲ್ಲಿಗೆ. ಆ ಮನೆ ನೋಡಿದೆ, ಸ್ವಲ್ಪ ಸಾಹಿತ್ಯಗಳ ಮನೆ ಇದ್ದಂಗೆ ಇತ್ತಲ್ಲ. ನಾನೇನು ಮಾಡಿದೆ, ನನ್ನೊಂದು ಭ್ರಮೆನಲ್ಲಿ ಇದೇ ಮನೆ ಇರಬೇಕು ಅಂತ ಹೋಗ್ಬಿಟ್ಟು ಇದೇ ಮನೆನ ಅಂತ ಕೇಳೋ ಒಂದು ಸೌಜನ್ಯಕ್ಕೂ ಹೋಗಲಿಲ್ಲ. ನಾನು ಗೇಟ್ ತೆಗೆದು ಒಳಗಡೆ ಹೋಗೋದೆ, ಒಬ್ರು ಲೇಡಿ, ಒಂದು 40 ವರ್ಷದ ಲೇಡಿ ಬಂದ್ರು ಆಚೆಗೆ. ಬನ್ನಿ ಪರಂ ಅಂದ್ಬಿಟ್ರು. ನಾನು ಬಂದೆ, ಬನ್ನಿ ರವಿ, ನಮ್ಮ ಕ್ಯಾಮ್ರಾಮನ್ ರವಿ, ಇದೇ ಮನೆ ಅಂತ ಹೋಗ್ಬಿಟ್ಟು ಸೀದಾ ಒಳಗೆ ಕೂತ್ಕೊಂಡ್ಬಿಟ್ವಿ ನಾವು. ಕುಳಿತು ಟೀನಾ ಕಾಫಿನ ಅಂದ್ರು. ಇಲ್ಲ, ಶುರು ಮಾಡೋಣ, ಮೊದಲು ಕಾಫಿ ಕೊಡಿ ಅಂದರೆ. ಕಾಫಿ ಮಾಡೇ ಅಂತಂದ್ರೆ ಯಾರೋ ಕೆಲಸದವ್ರು. ನಾನು ಕೂತಿದ್ದೀನಿ, ಅದಕ್ಕೆ ಎಲ್ಲಿ ನಟರಾಜನ್ ಅಂದರು. ನಟರಾಜನ್ ನಾ ಮನೆ ಅಲ್ವಾ ಅಂದರು. ನಟರಾಜನ್ ಅವ್ರ ಮನೆ ಇದಲ್ವಾ ಅಂದೆ. ಅಲ್ಲ, DVG ಅವ್ರ ಮೊಮ್ಮಗ, ಅದು 3ನೇ ಮನೆ ಅಂದರು. ಮತ್ತು ಮೇಡಮ್ ನೀವು ಬಂದು ಆರಾಮಾಗಿ ಕೂರಿಸ್ತಾ ಇದ್ದೀರಲ್ಲ ಅಂತಂದೆ. ನೀವು ಕಲಾ ಮಾಧ್ಯಮ ಪರಮಲ್ಲ, ನಂಗೆ ಗೊತ್ತಲ್ಲ, ದಿನ ನೋಡ್ತೀನಿ, ಬನ್ನಿ ಕೂತ್ಕೊಳ್ಳಿ, ಕಾಫಿ ಕುಡೀರಿ. ನಾನು ಬರ್ತೀನಿ ಅಂತ ಇವ್ರಿಗೆ ಗೊತ್ತಿದೆ, ನಟರಾಜನ್ ಅವರು ಅಂತ ಅನ್ಕೊಂಡ್ರೆ ಅವ್ರೆ ಅಷ್ಟು ಗೊತ್ತಾಗಿದೆ. ಅಂದ್ರೆ ನಾನು ದೊಡ್ಡವನು ಅಂತ ಹೇಳ್ತಾ ಇಲ್ಲ. ಇದು ಕನ್ನಡಿಗ, ಕರ್ನಾಟಕ ನಂಗೆ ಕೊಟ್ಟಿರೋ ಶಕ್ತಿ ಇದು. ನಾನು ಮಾಡಿದೆ ಅಂತ ತಲೆಗೆ ಅಹಂಕಾರ ಹೇಳ್ಸ್ಕೊಳ್ಳೋದಿದೆಯಲ್ಲ, ಅದು ನನ್ನ ವಿನಾಶದ ಮೊದಲ ಹೆಜ್ಜೆ. ಬೇರೆ ಯಾವ ಕೆಲಸದಲ್ಲಿ ಪ್ರೀತಿ ಸಿಕ್ತಿತ್ತು? ನಂಗೆ ಇದು ಬಿಟ್ಟರೆ ನಂಗೆ ಏನು ಯೋಚನೆ ಮಾಡಿಲ್ಲ ಜೀವನದಲ್ಲಿ. ನಾನು ಕಾಮರ್ಸ್ ಓದಿದ್ದು, ಮೇಸ್ಟ್ರ್ ಆಗಬೇಕು ಅಂತ ಅಂದ್ಕೊಂಡೆ. ಆದರೆ ಅವಾಗ ನನ್ನ ಸ್ಟೇಜ್ ಫಿಯರ್ ಇತ್ತು. ನಾನು MCOM ಮುಗಿಸಿದಾಗ ಆಗಲಿಲ್ಲ. ಸೊ ಆಮೇಲೆ ನಾನು ಈ ಕಡೆಗೆ ಬಂದೆ. ನಡೀತಾ ಇದೆ. ನಾನು ಇದ್ಬಿಟ್ಟು ಯೋಚನೆ ಮಾಡಿಲ್ಲ. ಇನ್ನೂ ಒಳ್ಳೆ ವೆಬ್ ಸೀರೀಸ್ಗಳು ಮಾಡಬೇಕು ಅಂತಿದೆ. ನಮ್ಮದು ಕಲಾ ಮಾಧ್ಯಮ ಸಿನಿಮಾಸ್ ಅಂತ ಇನ್ನೊಂದು ಯೂಟ್ಯೂಬ್ ಪೇಜ್ ಇದೆ. ಅದೊಂದು ಶಾರ್ಟ್ ಫಿಲ್ಮ್ ಸ್ಟೇಟ್ ಅವಾರ್ಡ್ ಬಂದು, ನಾನು ಶಾರ್ಟ್ ಫಿಲ್ಮ್ಗೆ ಡೈರೆಕ್ಟ್ ಮಾಡಿದ್ದು. ಸ್ಟೇಟ್ ಅವಾರ್ಡ್ ಬಂತು ಅವಳು ಅಂತ. ಸೊ ಅದೀಗ ಬೇರೆ ಹಂತದಲ್ಲಿದೆ, ಅದು ಒಂದೇನೋ ಬೇರೆ ಕೆಲಸ ಆಗ್ತಾ ಇದೆ. ಸೊ ಆ ಥರದ್ದು. ಸೊ ಅಂದರೆ ಈ ಒಟ್ಟಾರೆ ಕಲೆ, ರಂಗಭೂಮಿ, ನಾಟಕ, ಸಿನಿಮಾ, ಯೂಟ್ಯೂಬ್, ಈ ಒದ್ದಾಟದಲ್ಲೇ ಇದ್ದೀವಿ. ನಿರಂತರ ಕೆಲಸ ಮಾಡ್ತಿದ್ದೀವಿ. ಯಾರು ಸಂದರ್ಶನ ಮಾಡ್ಬೇಕಾದ್ರೆ ನಿಮಗೆ ಕ್ಯಾಮ್ರಾ ಕೇಳುವಂತಹ ಪ್ರಶ್ನೆಗಳು ಎಲ್ಲ ಮರೆತು ಅದೇ ಗುಂಗಲ್ಲಿ ಮುಳುಗೋಗಿದ್ದು ಇದುವರೆಗೂ 7,000 ಇಂಟರ್ವ್ಯೂ? ಸರ್, ಈ ಪ್ರತಿಯೊಬ್ಬರು ನಾನು ಮುಳುಗೋಗ್ತಾನೆ. ನಿನ್ನೆ ಒಬ್ಬರು ನೋಡಿ, ನಿನ್ನೆ ಸಂಜೆ 6 ಗಂಟೆಲಿ ನಾನು ಅಂಥವ್ರು ನಾನು ನೋಡೇ ಇರಲಿಲ್ಲ. ಅಂಥ 103 ವರ್ಷದ ಹಿರಿಯರು. ಚನ್ನಬಸಯ್ಯ ಗುಬ್ಬಿ ಅಂತ ಅವ್ರ ಹೆಸರು. ರಂಗಭೂಮಿ ಕಲಾವಿದರು. ಅವರು ರಂಗಭೂಮಿಗೆ ಬಂದೆ 90 ವರ್ಷ ಆಗಿದೆ. 90 ವರ್ಷ ರಂಗಭೂಮಿ ಅನುಭವ. ಏಜ್ 103 ಅವ್ರಿಗೆ. 13ನೇ ವರ್ಷಕ್ಕೆ 10ನೇ ವಯಸ್ಸಿಗೆ ಬಂದ್ಬಿಟ್ರದವರು. ಗೇಟ್ ಕೀಪರ್ ಹತ್ತಿರದ್ದಾಗಿ ಅವರು. ಈಗ ವಯಸ್ಸು 103, ಈಗಲೂ ಮಾಡಿ ರೋಡಲ್ಲಿದ್ದಾರೆ. ಅವರಿಗೆ ಕಣ್ಣು ನೀಟಾಗಿ ಕಾಣುತ್ತೆ. ಒಂದು ಪುಟ್ಟು ಕೊರಡ್ಕೋತಾರೆ ಅನ್ನೋದು ಬಿಟ್ಟರೆ ಯಾರು ಕರ್ಕೊಂಬಂದು ಕೂರಿಸಲ್ಲ ಅವ್ರನ್ನ. ಶುಗರ್ ಇಲ್ಲ, BP ಇಲ್ಲ, ಅದೇನೇನೋ ಕಾಯಿಲೆ ಎಂಥದ್ದು ಇಲ್ಲ ಅವ್ರಿಗೆ. ಅವ್ರು ಈಗ್ಲೂ ನಾನು ಹೋಗ್ತೀನಿ ನಾಟಕ ಮಾಡ್ತೀನಿ, ಇವ್ರು ಯಾರು ಬಿಡೋದೇ ಇಲ್ಲಪ್ಪ ನನ್ನ ಅಂತ ಮನೆಯವ್ರಿಗೆಲ್ಲ ಬೈತಾರೆ. ಅವರು ಗಟ್ಟಿದ್ದಾರೆ. ಅವ್ರ ಧ್ವನಿ ಸಂದರ್ಶನ. ನಾನು 4 ತಾಸು 103 ವರ್ಷದ ಕೂತ್ಕೋತಾರ. 4 ತಾಸು ಕೂತು ಅವ್ರ ನಾಟಕದ ಕಂಪ್ನಿ ದಿನಗಳು ಹೇಗಿತ್ತು ಏನು ಎಲ್ಲ ಹೇಳಿ 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 4 ಅವರ್ ಆದಮೇಲೆ ನಿನ್ನ ಹೆಸರೇನು ಅಂದರು. ನನ್ನ ಎಲ್ಲ ಮಾಡಿದ್ರು ಅವ್ರ ಕೊನೆಗೆ. ಎಲ್ಲ ಮಾಡಿ ಇಷ್ಟು ಚೆನ್ನಾಗಿ ಕೇಳಿಸ್ಕೊತಿಲ್ಲ, ನಿನ್ನ ಹೆಸರೇನು ಅಂದರು. 4 ಅವರ್ ನಂತರ ಮಾತಾಡಿದ್ಮೇಲೆ, ಸರ್ ನನ್ನ ಹೆಸರು ಪರಮೇಶ್ವರ ಅಂತ ಸರ್, ಕಲಾ ಮಾಧ್ಯಮ. ನೀನು ಚೆನ್ನಾಗಿ ಕೇಳಿಸ್ಕೊತೀನಿ, ಉದ್ಧಾರ ಆಗ್ತೀವಿ ಹೋಗೋರು.